ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಟೈಲರಿಂಗ್ ಕ್ಲಾಸ್ 3. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುತ್ತಿಗೆ ಉದ್ದ ಅಥವಾ ನೆಕ್ ಲೆಂತ್ ಹೇಗೆ ಅಳತೆ ಮಾಡುವುದಂತ ಎರಡು ರೀತಿಯಲ್ಲಿ ಅಥವಾ ಎರಡು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಇವಾಗ ಕುತ್ತಿಗೆ ಉದ್ದ ನೆಕ್ ಲೆಂತ್ ಫಸ್ಟ್ ಮೆಥಡ್ ಮುಂಭಾಗದ ಕುತ್ತಿಗೆ ಉದ್ದ, ಎರಡನೇದು ಹಿಂಭಾಗದ ಕುತ್ತಿಗೆ ಉದ್ದ. ಸೆಕೆಂಡ್ ಮೆಥಡ್ ಅದೇ ರೀತಿ ಮುಂಭಾಗದ ಕುತ್ತಿಗೆ ಉದ್ದ, ಹಿಂಭಾಗದ ಕುತ್ತಿಗೆ ಉದ್ದ. ಎರಡು ಮೆಥಡಲ್ಲೂ ಬೇರೆ ಬೇರೆ ಥರ ಅಳತೆ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟಿಂದು ಮುಂಭಾಗದ ಕುತ್ತಿಗೆ ಉದ್ದ ಇವಾಗ ನೋಡ್ಕೊಳ್ಳೋಣ. ಇದು ಮುಂಭಾಗನ ಇಟ್ಕೊಂಡಿರೋದು ಫಸ್ಟ್ ಮೆಥಡಲ್ಲಿ. ಈ ರೀತಿಯಾಗಿ ನೋಡೋಣ. ಮುಂಭಾಗದ ಕುತ್ತಿಗೆ ಉದ್ದ ಹೇಗೆ ನೋಡೋದಂತ ಹೇಳಿದರೆ, ಅಥವಾ ನೆಕ್ ಲೆಂತ್, ಇದು ಶೋಲ್ಡರ್ ಸ್ಟಿಚ್ಚಿಂಗ್ ಇದೆ, ಅಲ್ಲಿಂದ ಈ ಗುಬ್ಬಿ ಇರುತ್ತಲ್ಲ ಆ ಪಾರ್ಟಲ್ಲಿ ನೀಟಾಗಿ ಬಟ್ಟೆ ರೀತಿ ಇಟ್ಕೊಂಡ್ಬಿಟ್ಟು ಆ ಶೋಲ್ಡರ್ ಜಾಯಿಂಟ್ನಿಂದ ಹೀಗೆ ಮಾಡಿ ಇಲ್ಲಿಗೆ ತುದಿವರೆಗೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದಾಗ ನಮಗೆ ಎಷ್ಟು ಸಿಕ್ತಂತ ಹೇಳಿದರೆ 6.5 ಸಿಕ್ತು. ನಮಗೆ ಮುಂಭಾಗದ ಕುತ್ತಿಗೆ ಉದ್ದ 6.5 ಸಿಕ್ತು. ಅದನ್ನು ನಾವು ಬರ್ಕೊಳ್ಳೋಣ. ಪ್ಲಸ್ 1 ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಮುಂಭಾಗದ ಕುತ್ತಿಗೆ ಉದ್ದ 6.5ಗೆ ಪ್ಲಸ್ 1, ಯಾಕಂದರೆ ಇದು ಸ್ಟಿಚ್ಚಿಂಗಿಗೆ, ಇಲ್ಲೂ ಸ್ಟಿಚ್ಚಿಂಗಿಗೆ ಬೇಕು ಬಟ್ಟೆ, ಇಲ್ಲೂ ಸ್ಟಿಚ್ಚಿಂಗಿಗೆ ಬಟ್ಟೆ ಬೇಕಾಗಿರೋದ್ರಿಂದ ನಾನು 1 ಇಂಚ್ ಫಾರ್ ಸ್ಟಿಚ್ಚಿಂಗಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಸ್ಟು ಹಿಂಭಾಗದ ಕುತ್ತಿಗೆ ಉದ್ದ ನೋಡ್ಕೊಳ್ಳೋಣ. ಹಿಂಭಾಗ ಇದು ಕೂಡ ಸೇಮ್ ಶೋಲ್ಡರ್ನಿಂದ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಅಲ್ಲಿನಿಂದ ಇಲ್ಲಿವರೆಗೆ. ಕರೆಕ್ಟ್ ನನಗೆ 10 ಇಂಚ್ ಬಂತು. ಹಿಂಭಾಗದ ಕುತ್ತಿಗೆ ಉದ್ದ ನನಗೆ 10 ಇಂಚ್ ಬಂತು. ಇಲ್ಲಿ ನೋಡಿ, ಹಿಂಭಾಗದ ಕುತ್ತಿಗೆ ಉದ್ದ 10 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಟಿಚ್ಚಿಂಗ್ ಪರ್ಪಸ್, ಇಲ್ಲಿ ಸ್ಟಿಚ್ಚಿಂಗಿಗೆ ಬೇಕು, ಹಾಗಾಗಿ ಸ್ಟಿಚ್ಚಿಂಗ್ ಪರ್ಪಸ್. 6.5 ಪ್ಲಸ್ 7 7.5 ಆಯಿತು. ಕಡೆಗೆ 10 ಪ್ಲಸ್ 1 11. ಇವಾಗ ಫಸ್ಟ್ ಮೆಥಡಲ್ಲಿ ಮುಂಭಾಗದ ಕುತ್ತಿಗೆ ಉದ್ದ ಎಲ್ಲ ಟೋಟಲ್ ಆಗಿ 7.5 ಬಂತು. ಹಿಂಭಾಗದ ಕುತ್ತಿಗೆ ಉದ್ದ ಟೋಟಲ್ ಆಗಿ 11 ಬಂತು. ಈಗ ಸೆಕೆಂಡ್ ಮೆಥಡ್ ನೋಡೋಣ. ಮುಂಭಾಗದ ಕುತ್ತಿಗೆ ಉದ್ದ ಎರಡನೇ ಮೆಥಡ್, ಫಸ್ಟ್ ಮೆಥಡ್ ಆಯ್ತಲ್ವಾ, ಇವಾಗ ಎರಡನೇ ಮೆಥಡಲ್ಲಿ ನೋಡೋಣ. ಸೆಕೆಂಡ್ ಮೆಥಡಲ್ಲಿ ಈ ಶೋಲ್ಡರ್ ಜಾಯಿಂಟ್ನಿಂದ ಈ ಗುಬ್ಬಿ ಇರೋ ಪಾರ್ಟ್ವರೆಗೆ, ಇಲ್ಲಿ ಗುಬ್ಬಿ ಇರೋ ಪಾರ್ಟೇ ತಗೊಳ್ಬೇಕು. ಇದರಲ್ಲೂ ಅಳತೆ ಮಾಡುವಾಗ ಅಲ್ಲಿಗೆ ಹಿಡಿಬೇಕು. ಎಷ್ಟಾಯಿತು? ನಾನು ಯಾವ ರೀತಿ ಹಿಡಿತಿದ್ದೇನೆ ಅಂತ ಹೇಳಿದರೆ, ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಹಿಡಿತಾ ಇದ್ದೀನಿ. ಡೈರೆಕ್ಟ್ ಹಿಡಿದಾಗ ನಮಗೆ ಬಂದಿದ್ದು 7.5 ಇಂಚು ಬಂತು. ಮುಂಭಾಗದ ಕುತ್ತಿಗೆ ಉದ್ದ 7.5 ಇಂಚು. ನಾನಿಲ್ಲಿ ಯಾವುದೇ ರೀತಿಯ ಬಟ್ಟೆ ಸ್ಟಿಚ್ಚಿಂಗಿಗೆ ಇಂಚಸ್ ಆ್ಯಡ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಇಂಚಸ್ ಆ್ಯಡ್ ಮಾಡಿಯೇ ಬಂದಿದೆ, ಹಾಗಾಗಿ ನಾನು ಯಾವುದೇ ರೀತಿಯ ಇಂಚಸ್ ಇದರಲ್ಲಿ ಈ ಮೆಥಡಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡೆ ಅಲ್ಲ 7.5 ಇಂಚು. ಇಲ್ಲಿ ನೋಡಿ ಫಸ್ಟ್ ಮೆಥಡ್ ಥರನೇ 6.5 ಇಂಚು, 1 ಇಂಚು ಆಲ್ರೆಡಿ ಆ್ಯಡ್ ಆಗೇ ಬಂದಿದೆ, ಹಾಗಾಗಿ ಯಾವುದೇ ರೀತಿಯ ಇಂಚಸ್ ಆ್ಯಡ್ ಮಾಡ್ತಾ ಇಲ್ಲ ನಾನು. ಬ್ಯಾಕಲ್ಲಿ ನೋಡುವ. ನೆಕ್ಸ್ಟಿಂದ ಯಾವುದಂತ ಹೇಳಿದರೆ ಹಿಂಭಾಗದ ಕುತ್ತಿಗೆ ಉದ್ದ ಎರಡನೇ ಮೆಥಡ್. ಇದು ಸೇಮ್ ಶೋಲ್ಡರ್ನಿಂದ ಮಿಡ್ಲಿಗೆ, ಇಲ್ಲಿ ಶೋಲ್ಡರ್ ಜಾಯಿಂಟ್ನಿಂದ ಮಿಡಲಿಗೆ ಹಿಡಿಬೇಕು. ಎಷ್ಟು ಬಂತು? ಕರೆಕ್ಟಾಗಿ 11 ಇಂಚ್ ಬಂದಿದೆ. ಕರೆಕ್ಟ್ 11 ಇಂಚ್ ಬಂದಿದೆ.
ಇದು ಕೂಡ ಸ್ಟಿಚ್ಚಿಂಗಿಗೆ ಆ್ಯಡ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಆ್ಯಡ್ ಆಗೇ ಬಂದಿರೋದ್ರಿಂದ ಕರೆಕ್ಟ್ 11 ಇಂಚ್ ಆ್ಯಡ್ ಆಗೇ ಬಂದಿದೆ. ಹಾಗಾಗಿ ನಾನು ಯಾವುದೇ ರೀತಿಯ ಸ್ಟಿಚ್ಚಿಂಗಿಗೆ ಈ ಮೆಥಡಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಮೆಥಡ್ ಈಸಿಯಾಗಿರೋದ್ರಿಂದ ನಾನು ಈ ಮೆಥಡ್ ಫಾಲೋ ಮಾಡ್ತೀನಿ. ಇವಾಗ ಲೈನಿಂಗ್ ಮೇಲೆ ಮಾರ್ಕ್ ಹಾಕಿ ತೋರಿಸ್ತೀನಿ. ಮುಂಭಾಗದ ಕುತ್ತಿಗೆ ಉದ್ದ 7.5. ಅದನ್ನು ನಾನು ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ. ಲೈನಿಂಗ್ ಮೇಲೆ ಎರಡು ಸೇಮ್ ಇಂಚಸ್ ಬಂದಿದೆ ನೋಡಿ. ಫಸ್ಟ್ ಮೆಥಡಲ್ಲಿ 1 ಇಂಚ್ ಅಷ್ಟೇ ಆ್ಯಡ್ ಮಾಡಬೇಕು ಸ್ಟಿಚ್ಚಿಂಗೋಸ್ಕರ. ಎರಡನೇ ಮೆಥಡಲ್ಲಿ ಯಾವುದೇ ರೀತಿ ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಆ್ಯಡ್ ಆಗೇ ಬಂದಿರುತ್ತೆ ಅಳತೆ ತಗೊಳ್ಳುವಾಗ ಅಷ್ಟೇ. ಇವಾಗ ಲೈನಿಂಗ್ ಮೇಲೆ ಮಾರ್ಕ್ ಹಾಕಿ ತೋರಿಸ್ತೀನಿ. ಇವಾಗ ಮುಂಭಾಗದ ಕುತ್ತಿಗೆ ಉದ್ದ 7.5, ಕುತ್ತಿಗೆ ಉದ್ದ 7.5. ಮುಂಭಾಗದ ಕುತ್ತಿಗೆ ಉದ್ದ ಮಾರ್ಕ್ ಹಾಕೋಣ. ಇವಾಗ ಹೀಗೆ ಒಂದು ಮಾರ್ಕ್ ಹಾಕಬೇಕು. ಹಿಂದಿನ ವಿಡಿಯೋದಲ್ಲಿ ಅಗಲ ಹೇಗೆ ತೊಗೊಳ್ಳೋದು, ಕತ್ತಿನ ಅಗಲ ಹೇಗೆ ತೊಗೊಳ್ಳೋದು ಅಂತ ಹೇಳಿದ್ದೀನಿ. ಇವಾಗ ಉದ್ದ ಹೇಳಿದೆ. ನಂತರ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡೋಣ, ಅಥವಾ ಅರ್ಧ ಇಂಚ್ ಆ್ಯಡ್ ಮಾಡ್ರೂ ಏನೂ ತೊಂದರೆ ಇಲ್ಲ. ಈ ರೀತಿಯಾಗಿ ಹೀಗೆ ಮಾರ್ಕ್ ಹಾಕಬೇಕು. ಆಯಿತಾ? ಮುಂಭಾಗದ್ದಾಯಿತು. ಹಿಂಭಾಗದ ಕುತ್ತಿಗೆ ಉದ್ದ 11 ಇಂಚು. ಎರಡು ಮೆಥಡಲ್ಲೂ 11 ಇಂಚೆ ಬಂದಿದೆ. ಬರಲೇಬೇಕು 11 ಇಂಚು. ಎರಡು ಮೆಥಡು ಸೇಮ್. ಹಿಂಭಾಗದ ಕುತ್ತಿಗೆ ಉದ್ದ 11 ಇಂಚು. ಹಿಂಭಾಗದ ಕುತ್ತಿಗೆ ಉದ್ದಕ್ಕೆ ಹೀಗೆ ನೋಡಬೇಕು. ಹಿಂದೆ ಬಟ್ಟೆ ರೀತಿಯಾಗಿ ಹಾಕ್ಕೊಂಡು ಎಷ್ಟು 11 ಇಂಚು. ಅಗಲ ನಮ್ದು ಎಷ್ಟು ಬಂದಿದೆ ಇಲ್ಲಿ ಅಷ್ಟೇ ಹಿಂಭಾಗಕ್ಕೂ ಹಾಕಬೇಕು. 2.25 ಬಂದಿದೆ. ಅಗಲ 2.25, 2.25. ಈ ರೀತಿಯಾಗಿ ಮಾರ್ಕ್ ಹಾಕಿದ ನಂತರ ಇದರಲ್ಲಿ 11 ಇಂಚಿನಲ್ಲಿ ಅರ್ಧ ಎಷ್ಟು ಅಂತ ನೋಡಬೇಕು. 11 ಇಂಚಿಗೆ ಬ್ಯಾಕಲ್ಲಿ ಶೇಪ್ ಹಾಕುವಾಗ 11 ಇಂಚ್ ಇದೆಯಲ್ಲ, ಅದರ ಅರ್ಧ ಎಷ್ಟು ಅಂತ ನೋಡಬೇಕು. ಐದೂವರೆ ಅಲ್ವಾ, ಅದಕ್ಕೊಂದು ಹೀಗೆ ಮಾರ್ಕ್ ಹಾಕೋಣ. 5.5ಗೆ ಹೀಗೆ ಮಾರ್ಕ್ ಹಾಕಿಬಿಟ್ಟು ಇಲ್ಲಿಂದ 1 ಇಂಚ್ ಅಥವಾ ಅರ್ಧ ಇಂಚ್, ನಾನು ಅರ್ಧ ಇಂಚೆ ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚ್ ಈ ರೀತಿಯಾಗಿ ಮಾರ್ಕ್ ಹಾಕಬೇಕು. ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ಟು ಶೇಪ್ ನೀಟಾಗಿ ಇಲ್ಲೂ 1 ಇಂಚು, ಇಲ್ಲೂ ಕೂಡ ಅರ್ಧ ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಶೇಪ್ ತಗೊಳ್ಬೇಕು. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಶೇಪ್ ಇದು. ನಾನು ರೌಂಡ್ ಶೇಪನ್ನೇ ತಗೊಂಡೆ. ಅಗಲ ನಿಮಗೆ ಸ್ವಲ್ಪ ಚಕ್ಸ್ ಬೇಕಿದ್ರೆ ಇಲ್ಲಿಂದ ಹೀಗೆ ಮಾಡಿ ತೊಗೊಳ್ಬೋದು. ಹೀಗೆ ಚಕ್ಸ್ ಬೇಕಂತೇಳಿ ನಾನು ರೌಂಡ್ ಬೇಕಾಗಿರೋದ್ರಿಂದ ಈ ರೀತಿ ರೌಂಡಾಗಿ ತಗೊಂಡೆ. ಇದು ಕುತ್ತಿಗೆಯ ಉದ್ದ. ಈ ವಿಡಿಯೋದಲ್ಲಿ ಕುತ್ತಿಗೆ ಉದ್ದ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೋಲ್ಡರ್ ಬಗ್ಗೆ, ಶೋಲ್ಡರ್ ಯಾವ ರೀತಿ ಅಳತೆ ತೊಗೊಳ್ಳೋದು ಅಂತ 2 ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಕೂಡ ಫಾಲೋ ಮಾಡ್ತಾಯಿದ್ರೆ ನೀವು ಆರಾಮಾಗಿ ಯಾವ ರೀತಿಯಲ್ಲಿ ಬೇಕಾದರೂ ನೀವು ಫಾಲೋ ಮಾಡಿಕೊಂಡು ಸ್ಟಿಚಿಂಗ್ ಕಲಿಬೋದು.